ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಸಿಂಪಲಾಗಿ ಬೆಳಗಿನ ನಾಷ್ಟಕ್ಕೆ ಗ್ರೀನ್ ಪೀಸ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು, ಕಲರ್ಫುಲ್ಲಾಗಿ, ಸೂಪರಾಗಿ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಲೋಟ ಆಗೋಷ್ಟು ಅಂದರೆ 1/4 kg ಆಗೋಷ್ಟು ಅಕ್ಕಿನ ಒಂದು 20 ನಿಮಿಷ ನೆನೆ ಹಾಕಿದ್ದೀನಿ. ಹಸಿರು ಬಟಾಣಿ ಒಂದು 150 ಗ್ರಾಮು ಅಂದರೆ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಪೀಸ್ ಚಕ್ಕೆ, 2 ಲವಂಗ, ಒಂದು ನಕ್ಷತ್ರದ ಹೂವು, 4 ಏಲಕ್ಕಿ, ಒಂದು ಪಲಾವ್ ಎಲೆ ಒಗ್ಗರಣೆಗಿದು, ಮತ್ತು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಟ್ಟಿದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3 ರಿಂದ 4 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಒಂದು 1/4 ಕಪ್ ಕಟ್ ಮಾಡಿರೋದು, ಎಣ್ಣೆ ಒಗ್ಗರಣೆಗಾಗೋಷ್ಟು, ಪುದೀನ ಅಷ್ಟೊಂದು 1/4 ಕಪ್ ಆಗೋಷ್ಟು ಕಟ್ ಮಾಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ ಹಾಕ್ಕೊಳ್ಳಿ. ನೀವು ಎಣ್ಣೆ ಬದಲು ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು. ಹೆಂಗೆ ಅಂದರೆ ಒಂಥರ ಗೀ ರೈಸ್ ಥರನೇ ಟೇಸ್ಟ್ ಬರುತ್ತೆ. ಮತ್ತು ಇಲ್ಲ ತುಪ್ಪ ಇಷ್ಟಪಡದೇ ಇರೋರು ಎಣ್ಣೆಲ್ಲೇ ಕೂಡ ಮಾಡ್ಕೋಬೋದು. ನೀವು ಜಾಸ್ತಿ 1 kg ಅರ್ಧ kg ಮಾಡೋದಾದರೆ ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ಈಗ ಅದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಗ್ರೀನ್ ಪೀಸ್ ಪಲಾವಲ್ಲಿ ಇದು ಒಳ್ಳೆ ಫ್ಲೇವರಾಗಿ ಸಿಗುತ್ತೆ ಈ ಏಲಕ್ಕಿ. ಸೊ ಅದಕ್ಕೋಸ್ಕರ ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ, ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ. ನೀವೇನಾದರೂ ನಮಗೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಬಾಯಿಗೆ ಸಿಗುತ್ತೆ ಖಾರ ಅನ್ನೋದಾದರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ 3 ರುಬ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದೂ ಕಲರು ಸ್ವಲ್ಪ ಲೈಟ್ ಕಲರ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಹಂಗೆ ಹಾಕ್ಬೋದು. ಮತ್ತು ಗ್ರೀನ್ ಪೀಸ್ ಬಟಾಣಿ ಇದು ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಿಂಪಲಾಗಿ ನೀವು ಮನೆಗಳಲ್ಲಿ ಫಂಕ್ಷನ್ ಆದಾಗ, ಬರ್ತಡೇ ಆದಾಗ ಏನಾದರೂ ನೀವೇ ಮಾಡ್ಕೊಬೋದು ಈ ಥರ ರೆಸಿಪಿಗಳನ್ನ. ಈಗ ಇದಕ್ಕೆ ಕೊತ್ತಂಬರಿ ಪುದೀನ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಆಗಿರುತ್ತೆ ಅದರಲ್ಲಿ, ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ಳಿ ಇದೇ ಥರ. ನಿಮ್ಮ ಕಡೆಯಿಂದ ಒಳ್ಳೆ ಕಮೆಂಟ್ಸ್ ಬರ್ತಾಯಿದೆ, ಅದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಇರಲಿ. ದಯವಿಟ್ಟು ರೆಗ್ಯುಲರಾಗಿ ಕಮೆಂಟ್ಸ್ ಮಾಡೋರು ಎಲ್ಲರೂ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ನಂಬಿಕೆನ ನಾನು ಯಾವತ್ತೂ ಮೋಸ ಮಾಡಲ್ಲ. ನೀವು ಕೇಳೋ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ ನಮ್ಮ ಚಾನಲ್ನ. ನಾನು ನೆನೆಸಿರೋ ಅಕ್ಕಿನ ಇವಾಗ ಅದಕ್ಕೆ ಹಾಕಿ ಒಂದು 30 ಸೆಕೆಂಡ್ನ ಇದನ್ನು ಹಾಗೆ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಥರ ಮಾಡೋದ್ರಿಂದ ರೈಸ್ ಚೆನ್ನಾಗಿ ಉದುರಾಗಿ ಸಾಫ್ಟಾಗಿ ಬರುತ್ತೆ. ಒಂದು 30 ಸೆಕೆಂಡ್ ಮಾಡಿ ಸಾಕು, ಆ ಮಸಾಲೆ ಎಲ್ಲ ರೈಸಿಗೆ ಹಿಡೀಲಿ. ಮತ್ತು ನೋಡಿ, ನಾನು ಈ ಲೋಟದಲ್ಲಿ 1 ಲೋಟ ಅಕ್ಕಿ ತಗೊಂಡಿದ್ದೆ, ಇದಕ್ಕೆ ಸುಮಾರು 2 ಲೋಟ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಕುಕ್ಕರಲ್ಲಿ ಮಾಡೋಕ್ಕೆ ಬರದೇ ಇರೋದು ಈ ಥರ ಲೋಟ ಅಳತೆ ತಗೊಳ್ಳಿ. ಕೆಲವರು ಹಾಗೆ ಕಣ್ಣಲ್ತಲ್ಲೇ ಹಾಕ್ಬಿಡ್ತಾರೆ, ಅಕ್ಕಿ ಹಾಕಿ ನೀರು ಎಷ್ಟು ಬೇಕಷ್ಟು ಹಾಕ್ಬಿಡ್ತಾರೆ, ಅದೊಂಥರ ಮುದ್ದೆ ಥರ ಆಗಿಬಿಡುತ್ತೆ. ಅಳತೆ ಪ್ರಕಾರ ಹಾಕಿದ್ರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಜಲ್ದಿ ಬೇಕಂದರೆ ಪಕ್ಕದಲ್ಲಿ ಇನ್ನೊಂದು ಸ್ಟವಲ್ಲಿ ಬಿಸಿನೀರು ಇಟ್ಕೊಂಡು ಬೇಗನೆ ಮಾಡ್ಕೊಬೋದು, ಅದು ಬೇಗನೆ ಆಗುತ್ತೆ. ಈಗ ಇದನ್ನು ಮುಚ್ಚಳ ಹಾಕಿ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ 2 ವಿಸಿಲ್ ಬರೋ ಹಾಗೆ ಬಿಟ್ಕೋಬೇಕು. ಈಗ 2 ವಿಸಿಲ್ ಆಗಿ ಗ್ಯಾಸ್ ಕೂಡ ಫುಲ್ಲು ರಿಲೀಸ್ ಆಗಿದೆ. ನೀವೇನಾದರೂ ತಕ್ಷಣ ಗ್ಯಾಸ್ ತೆಗೆದ್ಬಿಟ್ರೆ ಅದು ಚೆನ್ನಾಗಿ ಬೆಂದಿರಲ್ಲ, ಮತ್ತು ಮುದ್ದೆ ಥರ ಇರುತ್ತೆ, ಉದುರಾಗಿ ಬರೋಲ್ಲ. ಫುಲ್ಲು ಗ್ಯಾಸ್ ರಿಲೀಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ಉದುರಾಗಿ ಸಾಫ್ಟಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಗ್ರೀನ್ ಪೀಸ್ ಪಲಾವ್ ಜೊತೆಗೆ ತರಕಾರಿಗಳ ಕುರ್ಮಾ, ಇಲ್ಲಾಂದರೆ ಮೊಸರು ಪಚ್ಚಡಿ, ಮತ್ತು ಏನಾದರೂ ಬೇಕಂದರೆ ಸೈಡ್ ಡಿಶ್, ಪಲ್ಯಗಳು, ಚಟ್ನಿ ಆ ಥರ ಕೂಡ ಚೆನ್ನಾಗಿರುತ್ತೆ. ಹಾಗಾದರೆ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.